ರೈತರಿಗೆ ಕುಮಾರಸ್ವಾಮಿ ಮತ್ತು ನಮ್ಮ ಪಕ್ಷದ ಶಾಸಕರು ಮುಖಂಡರುಗಳೆಲ್ಲ ನಾಳೆ ದಿನ ಭಾಗವಹಿಸ್ತಕ್ಕಂಥ ಜಿಲ್ಲೆ ಬೈರಮಂಗಲದ ಗ್ರಾಮದಿಂದ ಪ್ರಾರಂಭ ಆಗಿ ಬಹುಶಃ ನಮ್ಮ ಬೆಂಗಳೂರು ನಗರದ ಹೊರವಲಯ ಇರತಕ್ಕಂಥ ನೈಸ್ ರೋಡ್ನ ವಾಹನದವರು ಪಾದಯಾತ್ರೆಗೆ ಚಾಲನೆ ಕೊಡಬೇಕು. 3 ದಿನಗಳ ಪಾದಯಾತ್ರೆ ಸರ್ಕಾರದ ಗಮನ ಸೆಳೆಯಬೇಕು ಅಂತಕ್ಕಂಥ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಪಾದಯಾತ್ರೆ ಮುಖಾಂತರ ರೈತರ ಭೂಮಿಯನ್ನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಕೆಲವು ನಿರ್ಧಾರ ಮಾಡ್ಕೊಂಡೇ ನೋಟಿದ್ದಾರೆ. ಆ ರೈತರು 500 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಭೂಮಿ ಕೊಡೋದಿಲ್ಲ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಆ ಒಂದು ಯೋಜನೆ ಕೈ ಬಿಡಬೇಕು ಅಂತಕ್ಕಂಥದ್ದಕ್ಕೆ ಆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ. ನಮ್ಗೆ ಇಷ್ಟು ಕೆಲಸ ಇದ್ರು ಅದು ನಮ್ಮ ತಾಯಿನ ಇಷ್ಟ ನಾವು ನೋಡ್ಲಿಕ್ಕೆ ಆಗದೇ ಇದ್ರು. ಅವರು ಇಲ್ಲಿಯ ನಾವೇನು ಅವರ ಕಾರ್ಯ ಮಾಡಿಲ್ಲ, ಅವರು ನಮ್ಮ ಮುಂದೆ ಈಗಲೂ ಇದ್ದಾರೆ ಅಂತಕ್ಕಂಥ ಒಂದು ನಮ್ಮ ಬುದ್ಧಿಮತ್ತೆ ನೆನೆಸ್ಕೊಳ್ತಕ್ಕಂಥದ್ದಿಲ್ಲ. ನೆನ್ನೆ ದಿನ ಬೆಂಗಳೂರು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಒಂದು ಸಮಾಜ ದರ್ಶನ ಮಾಡಿ ಹೋಗ್ಬೇಕಂತಕ್ಕಂಥ ಒಂದು ವಾದ. ಜೊತೆಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವೇನೀಗಾಗಲೇ ಯೋಚನೆ ಮಾಡಿದ್ದೇವೆ. ಅದ್ರ ಬಗ್ಗೆ ರೇವಣ್ಣವರ ಹತ್ರನೂ ಚರ್ಚೆ ಮಾಡಿ ಹೋಗ್ಲಿಕ್ಕೆ ಅಂತ ಬಂದಿದ್ದೇವೆ. ನಡೀತಾ ಇದೆ. ಬಹುಶಃ ಮುಂದಿನ ನಮ್ಗೆ 11ನೇ ಮಾಡಬೇಕು ಅಂತ ಭಾವನೆ ಇದೆ. ಆ ದಿನ ಅದಕ್ಕೆ ಫೌಂಡೇಶನ್ ಹಾಕ್ಬೇಕು. ರೈತರಿಗೆ ಕುಮಾರಸ್ವಾಮಿ ಮತ್ತು ನಮ್ಮ ಪಕ್ಷದ ಶಾಸಕರು ಮುಖಂಡರುಗಳೆಲ್ಲ ನಾಳೆ ದಿನ ಭಾಗವಹಿಸ್ತಕ್ಕಂಥ ಜಿಲ್ಲೆ ಬೈರಮಂಗಲದ ಗ್ರಾಮದಿಂದ ಪ್ರಾರಂಭ ಆಗಿ ಬಹುಶಃ ನಮ್ಮ ಬೆಂಗಳೂರು ನಗರದ ಹೊರವಲಯ ಇರತಕ್ಕಂಥ ನೈಸ್ ರೋಡ್ನ ವಾಹನದವರು ಪಾದಯಾತ್ರೆಗೆ ಚಾಲನೆ ಕೊಡಬೇಕು. 3 ದಿನಗಳ ಪಾದಯಾತ್ರೆ ಸರ್ಕಾರದ ಗಮನ ಸೆಳೆಯಬೇಕು ಅಂತಕ್ಕಂಥ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಪಾದಯಾತ್ರೆ ಮುಖಾಂತರ ರೈತರ ಭೂಮಿಯನ್ನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಕೆಲವು ನಿರ್ಧಾರ ಮಾಡ್ಕೊಂಡೇ ನೋಟಿದ್ದಾರೆ. ಆ ರೈತರು 500 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಭೂಮಿ ಕೊಡೋದಿಲ್ಲ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಆ ಒಂದು ಯೋಜನೆ ಕೈ ಬಿಡಬೇಕು ಅಂತಕ್ಕಂಥದ್ದಕ್ಕೆ ಆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ.